ರಾಜ್ಯದ ಜನತೆಗೆ ಮತ್ತೊಂದು ಶಾಕ್. ಅದೇನು ಅಂತಂದ್ರೆ ಹಾಲಿನ ದರ ಮಗದೊಮ್ಮೆ ಏರಿಕೆ ಆಗ್ತಾ ಇದೆ. 50 ml ಜಾಸ್ತಿ ಮಾಡ್ಬಿಟ್ಟು ಮೊನ್ನೆ ದರ ಜಾಸ್ತಿ ಮಾಡಿದ್ರು. ನಾವೇನು ಜಾಸ್ತಿ ಮಾಡ್ತಾ ಇಲ್ಲ ರೀ, ಹಾಲು ಜಾಸ್ತಿ ಕೊಡ್ತಾ ಇದ್ದೆ, ಅದಕ್ಕೆ ದರ ಜಾಸ್ತಿ ಮಾಡಿದೀವಿ ಅಂತೆಲ್ಲ ಕೊಟ್ಟಿದ್ರು. ಬಟ್ ಈಗ ದರ ಏರಿಕೆ ಮಾಡ್ತಾ ಇದ್ದಾರೆ. ಮಾಗಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಳಿವು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳವನ್ನ ಮಾಡೋಕೆ ಈಗ ಮುಂದಾಗಿದ್ದಾರೆ. KMF ಜೊತೆಗೆ ಸಭೆ ನಡೆಸಿ ತೀರ್ಮಾನವನ್ನ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲ ದರ ಹೆಚ್ಚು ಮಾಡಿ ಈ ರಾಜ್ಯದ ಜನ ಹೇಳ್ಬೇಕು. ಇನ್ನೊಂದು ರಾಜ್ಯದ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡೋದೆಲ್ಲರೂ ರೈತರು ಕೊಡಬೇಕು. ಮೀಟಿಂಗ್ ಕರಿತೀನಿ, KMF ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಇದ್ರ ಬಗ್ಗೆ. ಅಯ್ಯೋ ಮಾನ್ಯ ಮುಖ್ಯಮಂತ್ರಿಗಳೇ, ಚುನಾವಣೆ ಪ್ರಣಾಳಿಕೆಯಲ್ಲಿ ನೀವು ಹೇಳಿದ್ದೇನು, 5 ರೂಪಾಯಿ ಪರ್ ಲೀಟರ್ಗೆ ಸಬ್ಸಿಡಿ ನೀವು ರೈತರಿಗೋಸ್ಕರ ಕೊಡ್ತೀರಾ ಅಲ್ವಾ? ಅದನ್ನ 7 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ರಿ. 5 ರೂಪಾಯಿ ಕೊಡೋದನ್ನು ಮಾಡಿದ್ರಾ? ಇಲ್ಲ, ಸುಮ್ಮನೆ ಈಗ ಏರಿಕೆ ಮಾಡ್ತೀನಿ ಅಂತೇಳಿ. ಅಂದರೆ ರೈತರಿಗೆ ನೀವು ನಮ್ಮಿಂದ ಕಿತ್ಕೊಂಡ್ಬಿಟ್ಟು ಕೊಡುವಂಥ ಕೆಲಸ, ಇದಕ್ಕೆ ನೀವೇ ಬೇಕಾ? ಅಯ್ಯೋ, ಇದನ್ನು ಕೇಳಬೇಕು. ಆಯ್ತಲ್ಲ, ಆಲ್ಕೋಹಾಲ್ ಆಗೋಯ್ತು, ಈಗ ಹಾಲು ಒಂದು ಬಾಕಿ ಇತ್ತು, ಅದನ್ನು ಮಾಡಿ. ಇನ್ನೆಲ್ಲವೂ ಕೂಡ ಆಗೋಯ್ತು. ಇನ್ಯಾವ್ದು ಬಸ್ ಒಂದು ಬಾಕಿ ಉಳಿದಿದೆ ಅನ್ಸುತ್ತೆ ಅಲ್ವಾ? ಅದೊಂದು ಮಾಡಿಬಿಡಿ, ಬೇಗ ಮುಗಿದೋಗ್ಬಿಡುತ್ತೆ, ಆಲ್ ಫಿನಿಶ್ ಎಲ್ಲ.